ಆತ್ಮೀಯ ಸ್ನೇಹಿತರುಗಳೇ, ನಾವೆಲ್ಲ ಜೀವನದಲ್ಲಿ ಏನೇನೋ ಮಾಡಬೇಕು ಅಂತ ಅನಿಸುತ್ತೆ. ಕೆಲವರು ಒಳ್ಳೆ ವಿದ್ಯಾವಂತರಾಗಬೇಕು, ಒಳ್ಳೆ ಉದ್ಯೋಗಕ್ಕೆ ಹೋಗಬೇಕು, ಇಲ್ಲ ಒಳ್ಳೆ ಸೈಂಟಿಸ್ಟ್ ಆಗಬೇಕು, ಒಳ್ಳೆ ಮೇಸ್ಟ್ರ್ ಆಗಬೇಕು, ಒಳ್ಳೆ ಪೊಲೀಸ್ ಆಫೀಸರ್ ಆಗಬೇಕು, ಮತ್ತೆ ಒಳ್ಳೆ ರಾಜಕಾರಣಿನೂ ಆಗಬೇಕು ಅಂತ ಅನ್ನೊಂದು ಸಾರಿ ಅನ್ಕೊಂಡ್ಬಿಡ್ತಾರೆ. ಶ್ರೇಯಸ್ಸು ಅವನ ಜೀವನದಲ್ಲಿ ಒಂದು ಹೊಸ ಹೆಜ್ಜೆಯನ್ನ ಇಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾನೆ. ಬಹುಶಃ ಚಲನಚಿತ್ರದ ಕ್ಷೇತ್ರ ನಾನು ತಿಳ್ಕೊಂಡ ಹಾಗೆ ಬಹಳ ಕಠಿಣವಾದಂಥ ಕ್ಷೇತ್ರ. ಅಷ್ಟು ಸುಲಭನಾಗಿ ಯಶಸ್ಸಾಗುತ್ತೆ ಅಂತ ಹೇಳಿ ಅನ್ಸೋದಿಲ್ಲ. ಅನೇಕ ಸಂದರ್ಭದಲ್ಲಿ ಪ್ರತಿಭೆ ಇರುತ್ತೆ, ಪ್ರೋತ್ಸಾಹ ಇರೋದಿಲ್ಲ. ಅನೇಕ ಸಂದರ್ಭದಲ್ಲಿ ಪ್ರೋತ್ಸಾಹ ಇರುತ್ತೆ, ಪ್ರತಿಭೆ ಇರೋದಿಲ್ಲ. ಯಶಸ್ಸಿಗೆ ಇವತ್ತು ಪ್ರತಿಭೆ ಇದೆ, ಪ್ರೋತ್ಸಾಹನೂ ಇದೆ, ಎರಡೂ ಇದೆ. ಆದ್ರಿಂದ ನಿನಗೆ ಖಂಡಿತವಾಗಿ ಯಶಸ್ಸಾಗುತ್ತೆ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ಜೊತೆಗೆ ನಮ್ಮೆಲ್ಲರಿಗೂ ಕೂಡ ಈ ಕ್ಷೇತ್ರ ಒಂದು ರೀತಿಯಲ್ಲಿ ಹೊಸ ಕ್ಷೇತ್ರ, ಯಶಸ್ಸಿಗೆ ಹೊಸ ಕ್ಷೇತ್ರ. ಅದರಲ್ಲಿ ಅನೇಕ ಸವಾಲುಗಳು ಬರ್ಬೋದು, ಅದರ ಜೊತೆಯಾಗಿ ಅವಕಾಶಗಳು ಬರುತ್ತೆ. ದೇರ್ ಆರ್ ಆಪರ್ಚುನಿಟೀಸ್, ದೇರ್ ಆರ್ ಚಾಲೆಂಜಸ್. ಸೊ ಯು ವಿಲ್ ಹ್ಯಾವ್ ಟು ಟೇಕ್ ಬೋತ್ ಆಫ್ ದೆಮ್ ಟುಗೆದರ್. ಆದ್ರಿಂದ ನಿಮಗೆ ಯಶಸ್ಸಾಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಒಂದು ಮಾತಂತೂ ಸತ್ಯ, ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಚಿಕ್ಕಂದಿನಿಂದಲಿರುವಾಗ ಪಿಕ್ಚರ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಬಹಳ ಖುಷಿನೂ ಆಗೋದು. ಪ್ರತಿಯೊಂದು ಪಿಕ್ಚರ್ನಲ್ಲಿ, ಚಲನಚಿತ್ರದಲ್ಲಿ ಒಂದು ಸಂದೇಶ ಇರ್ತಾ ಇತ್ತು. ಜೀವನದ ಮೌಲ್ಯಗಳ ಬಗ್ಗೆ ಪಾಠ ಇರ್ತಾ ಇತ್ತು. ಎಲ್ಲೋ ಒಂದು ಕಡೆ ಮಾರಲ್ ಸೈನ್ಸ್ ನಾವೆಲ್ಲ ಏನು ತಿಳ್ಕೊಳ್ತಾ ಇದ್ದೋ ಅದು ಇರ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ನಾನು ಗಮನಿಸಿದಾಗೆ ಕಮರ್ಷಿಯಲ್ ಇರ್ಬೋದು, ಹಣ ಮಾಡಬೇಕು ನಿಜ, ಆದರೆ ಎಲ್ಲೋ ಒಂದು ಕಡೆ ಸಮಾಜಕ್ಕೆ ಒಂದು ಸಂದೇಶನೂ ಹೋಗ್ಬೇಕಲ್ಲ. ಹೆಚ್ಚು ಜನ ನೋಡ್ತಕ್ಕಂಥ ಮಾಧ್ಯಮ ಯಾವುದಾದ್ರೂ ಇದ್ರೆ ಅದು ಚಲನಚಿತ್ರ ಮಾಧ್ಯಮ. ಆ ಮಾಧ್ಯಮದ ಮೂಲಕ ಜನಗಳ ಮನಸ್ಸನ್ನ ಬದಲಾವಣೆ ಮಾಡುವಂತ ಅವಕಾಶಗಳಿರುತ್ತೆ. ಎಷ್ಟೋ ಸಾರಿ ಯಾವುದೋ ಹೀರೋನ್ ನೋಡ್ಬಿಟ್ಟು ನಾನು ಹಂಗಾಗ್ಬೇಕು ಅನ್ಸುತ್ತೆ, ಅಥವಾ ಯಾವುದೋ ಹೀರೋಯಿನ್ ನೋಡ್ಬಿಟ್ಟು ನಾವು ಹಂಗಾಗ್ಬೇಕು ಅಂತ ಅವ್ರಿಗೂ ಅನ್ನಿಸ್ಬೋದು. ಆದರೆ ಕೊನೆಗೆ ಸಂದೇಶ ಒಂದು ಇರುತ್ತೆ ಆ ಚಲನಚಿತ್ರದಲ್ಲಿ. ಅದು ಇತ್ತೀಚಿನ ದಿನದಲ್ಲಿ ಕಡಿಮೆ ಆಗಿದೆ ಅನ್ನುವಂಥದ್ದು ನಾನು ನೋಡಿದಂಥದ್ದು, ನಾನು ಅರ್ಥ ಮಾಡಿಕೊಂಡಿರುವಂಥದ್ದು. ಹಾಗಾಗಿ ಇವತ್ತು ನಿನ್ನ ಜೀವನದಲ್ಲಿ ಯಾವುದೇ ಪಿಕ್ಚರ್ನ ಮಾಡಬೇಕು ಅನ್ನುವಾಗ ಎಲ್ಲೋ ಒಂದು ಕಡೆ ಸಮಾಜಕ್ಕೊಂದು ಸಂದೇಶ ಹೋಗುವಂಥದ್ದು ಮಾಡಿದರೆ ಬಹಳ ಒಳ್ಳೆಯದಾಗ್ತದೆ. ಜನ ಗಮನಿಸ್ತಾರೆ, ಜನ ಇಷ್ಟಪಡ್ತಾರೆ. ಹಾಗಾಗಿ ಆ ದೃಷ್ಟಿಯಿಂದನೂ ಕೂಡ ನಿನಗೆ ಒಳ್ಳೆಯದಾಗಲಿ ಅಂತ ಹೇಳಿ ಭಾವಿಸ್ತೇನೆ. ಮತ್ತು ಜಯರಾಮ್ ದಂಪತಿಗಳು ಹೊಸ ಪ್ರಯತ್ನಕ್ಕೆ ಕೈ ಹಾಕಿಬಿಟ್ಟಿದ್ದಾರೆ. ನನಗೆ ಆಶ್ಚರ್ಯ ಆಯಿತು, ಯಾಕೆಂದ್ರೆ ಇದು ಜಯರಾಮ್ ಕ್ಷೇತ್ರ ಅಲ್ಲ ಇದು. ಆದರೆ ಇದಕ್ಕಿದ್ದಂಗೆ ಬಂದ್ಬಿಟ್ಟು ನಾನು ಈ ಪಿಕ್ಚರ್ ಮಾಡಿಸ್ತಾ ಇದ್ದೀನಿ ಅಂತ ಅಂದ್ರೆ ನನಗೆ ಹೆಂಗೆ ಆಗ್ಬೇಕು ಹೇಳಿ? ನನಗೆ ಸ್ವಲ್ಪ ಶಾಕ್ ಹೊಡೆದಂಗೆ ಆಯ್ತು. ಆದರೆ ಅವರಿಬ್ರು ಆಶೀರ್ವಾದ ಮಾಡಿದ್ದಾರೆ, ಅವರಿಬ್ರು ಒಳ್ಳೇದಾಗ್ಲಿ ಅಂತ ಹರಸಿದ್ದಾರೆ. ಆದ್ರಿಂದ ಒಳ್ಳೇದಾಗತ್ತೆ ಅಂತ ಹೇಳಿ ನಾನು ಖಂಡಿತವಾಗಿ ಭಾವಿಸ್ಕೊಳ್ತೇನೆ. ಜೊತೆಗೆ ನೀವೆಲ್ಲ ಇದ್ದೀರಲ್ಲ, ಸ್ನೇಹಿತರು, ಒಳ್ಳೆಯದನ್ನು ಬಯಸ್ತಕ್ಕಂಥವ್ರು ಬಹಳ ಜನ, ಹೆಚ್ಚು ಜನ ಇದ್ದಂಗೆ ಕಾಣಿಸುತ್ತೆ. ಅದಕ್ಕಾಗಿ ನೀವು ಕೂಡ
ಆ ಶಕ್ತಿಯನ್ನು ತುಂಬ್ತೀರಿ ಅಂಥೇಳಿ ನಾನು ಅಂದ್ಕೊಂಡು, ನನಗೆ ಇವತ್ತು ಇಲ್ಲಿ ಬಂದು ಈ ಅವಕಾಶಕ್ಕಾಗಿ ನನ್ನನ್ನು ಕರೆದಿದ್ದಾರೆ. ಸ್ವಲ್ಪ ತಡವಾಗಿ ಬಂದಿದ್ದೇನೆ, ಕ್ಷಮಿಸಬೇಕು. ಬೇರೊಂದು ಕಾರ್ಯಕ್ರಮ ಇದ್ದದಕ್ಕಾಗಿ ಸ್ವಲ್ಪ ತಡ ಆಯಿತು. ಆದರೂ ಕೂಡ ಬರಲೇಬೇಕು ಅಂಥೇಳಿ ಬಂದಿದ್ದೇನೆ. ಧನ್ಯವಾದಗಳು. ನಮಸ್ಕಾರ.